ಹಾಯ್ ನಮಸ್ಕಾರ ಎಲ್ಲರಿಗೂ ಶೇರ್ ಸುದ್ದಿ ಒಂದು ಚಾನಲ್ಗೆ ಸ್ವಾಗತ. ನಾನು ಆರ್.ಎನ್. ಚೇತನ್. ಬನ್ನಿ ನಾಳೆಯ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯಲ್ಲಿ ಇಂಪಾರ್ಟೆಂಟ್ ಸಪೋರ್ಟ್ಸ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನ ನೋಡ್ಕೊಂಬರೋಣ. ನಾಳೆಯ ಡೇಟ್ ಜುಲೈ 25, 2025. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ FIs ಮತ್ತೆ DIs ಗಳ ಡೇಟಾ ನೋಡೋದಾದ್ರೆ DIs ಗಳು 2944 ಕೋಟಿಯಷ್ಟು ಬೈ ಮಾಡಿದ್ದಾರೆ. FIs ಗಳು 2422 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ನಾವು ಇವತ್ತಿನ ನಿಫ್ಟಿ 50ಯಲ್ಲಿ ಟಾಪ್ ಗೇನರ್ಸ್ ಯಾರು ಅಂತ ನೋಡೋದಾದ್ರೆ ಟಾಪ್ ಗೇನರ್ ನ ಲಿಸ್ಟ್ ನಲ್ಲಿ ಇಟರ್ನಲ್ 3.44% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ಡಾಕ್ಟರ್ ರೆಡ್ಡಿ 1.72% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ಟಾಟಾ ಮೋಟಾರ್ಸ್ 1.62% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ಟಾಟಾ ಕನ್ಸ್ಯೂಮರ್ 0.98% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ಸಿಪ್ಲಾ 0.87% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ಸೊ ನೆಕ್ಸ್ಟ್ ನಾವು ನಿಫ್ಟಿಯಲ್ಲಿ ಟಾಪ್ ಲೂಸರ್ಸ್ ಯಾರು ಅಂತ ನೋಡೋದಾದ್ರೆ ಟಾಪ್ ಲೂಸರ್ಸ್ ನ ಲಿಸ್ಟ್ ನಲ್ಲಿ ನೆಸ್ಲೆ ಇಂಡಿಯಾ 5.57% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಟ್ರೆಂಡ್ 3.94% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಟೆಕ್ ಮಹೇಂದ್ರ 3.26% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಶ್ರೀರಾಮ್ ಫಿನಾನ್ಸ್ 3.17% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ರಿಲಯನ್ಸ್ 1.53% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ನೆಕ್ಸ್ಟ್ ನಾವು ನಿಫ್ಟಿಯಲ್ಲಿ ಚಾರ್ಟ್ ಅನಾಲಿಸಿಸ್ ನೋಡೋದಕ್ಕೂ ಮುಂಚೆ ನಿನ್ನೆ ನಾವು ಮಾಡಿದಂತಹ ಚಾರ್ಟ್ ಅನಾಲಿಸಿಸ್ ಪರ್ಫೆಕ್ಟ್ ಆಗಿ ಇತ್ತಾ ಇಲ್ವಾ ಅಂತ ನೋಡೋದಾದ್ರೆ ನಿನ್ನೆ ನಮಗೆ ಸಪೋರ್ಟ್ ಆಗಿ ವರ್ಕ್ ಆಗ್ತಿದೆ ಜಾಗ ಯಾವುದು, ಇದು ನಾವು ಸಪೋರ್ಟ್ ಅಂತ ನೋಟ್ ಮಾಡ್ಕೊಂಡಿದ್ವಿ, ನೆನಪಿದ್ಯಾ? ಇದನ್ನ ಎಸ್ ಅಂತ ನೋಟ್ ಮಾಡ್ಕೊಂಡಿದ್ವಿ. ರೆಸಿಸ್ಟೆನ್ಸ್ ಯಾವ್ದಾಗಿತ್ತು ನಮಗೆ 25,300 ನಮಗೆ ರೆಸಿಸ್ಟೆನ್ಸ್ ಅಂತ ನಾವು ನೋಟ್ ಮಾಡ್ಕೊಂಡಿದ್ವಿ. ಈ ಲೆವೆಲ್ಸ್ ಗಳನ್ನ ಕ್ರಾಸ್ ಮಾಡಿದ ನಂತರ ನಾವು ಬೈಯಿಂಗ್ ಆಪರ್ಚುನಿಟೀಸ್ ನ ಹುಡುಕ್ತಿವಿ ಅಂತ ನಿನ್ನೆ ಡಿಸ್ಕಷನ್ ಮಾಡ್ಕೊಂಡಿದ್ವಿ. ಅದೇ ರೀತಿ ಇವತ್ತು ಮಾರ್ಕೆಟ್ ನಮಗೆ ರಿಯಾಕ್ಟ್ ಮಾಡ್ತು. ನಮಗೆ ಬ್ರೇಕ್ಔಟ್ ಕೊಟ್ಟಂತಹ ಜಾಗ ನೋಡಿ ಇದಾಗಿತ್ತು. ಈ ಲೆವೆಲ್ ಅಲ್ಲಿ ನಮಗೆ ನೀಟಾಗಿ ಇವತ್ತು ಪರ್ಫೆಕ್ಟ್ ಆಗಿ ಬ್ರೇಕ್ಔಟ್ ಕೊಡ್ತು. ಇಲ್ಲಿ ಜೆನ್ಯೂನ್ ಬ್ರೇಕ್ಔಟ್ ನ ಅಬ್ಸರ್ವ್ ಮಾಡಿದ್ವಿ, ಮಲ್ಟಿಪಲ್ ಕನ್ಫರ್ಮೇಶನ್ ನ ಕನ್ಫರ್ಮ್ ಮಾಡ್ಕೊಂಡ್ವಿ. ಆ ನಂತರ ನಮ್ಮ ಟಾರ್ಗೆಟ್ ಬಂತು ನೋಡಿ, ಇಲ್ಲಿ 25,100 ನಮಗೆ ಸಪೋರ್ಟ್ ಲೆವೆಲ್ 1 ಅಂತ ನಾವು ನೋಟ್ ಮಾಡ್ಕೊಂಡಿದ್ವಿ. ಈ ಲೆವೆಲ್ ನ ಟಚ್ ಮಾಡ್ತು. ಸೊ ನೆಕ್ಸ್ಟ್ ಅಲ್ಲೂ ಕೂಡ ಜೆನ್ಯೂನ್ ಬ್ರೇಕ್ಔಟ್ ಕೊಡ್ತಾ ಇದೆ ಮಾರ್ಕೆಟ್. 25,000 ತನಕ ಬರುವ ಸಾಧ್ಯತೆ ಇರುತ್ತೆ. ಇದು ನಮ್ಮ S2 ಆಗಿರುತ್ತೆ, ಸಪೋರ್ಟ್ ನಂಬರ್ 2 ಆಗಿರುವ ಸಾಧ್ಯತೆ ಇರುತ್ತೆ ಅಂತ ನಾವು ನೋಟ್ ಮಾಡ್ಕೊಂಡಿದ್ವಿ. ಈ ಡಿಸ್ಕಷನ್ ಮಾಡ್ಕೊಂಡಿದ್ದ ನಂತರ ನಾನೊಂದು ಮಾತು ಹೇಳಿದೆ, ಈ ಗ್ಯಾಪ್ ನ ಫಿಲ್ ಮಾಡುವ ಸಾಧ್ಯತೆ ಇರುತ್ತೆ ಅಂತ ಹೇಳಿದೆ, ನೆನಪಿದ್ಯಾ? ಈ ಗ್ಯಾಪ್ ನ ಎಕ್ಸಾಕ್ಟ್ ಆಗಿ ಕ್ಲೋಸ್ ಮಾಡಿ ಅದೇ ಲೆವೆಲ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನೋಡಿ, ಈ ಲೆವೆಲ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ಸೊ ಅಲ್ಲಿಗೆ ನಾವು ಅರ್ಥ ಮಾಡ್ಕೋಬಹುದು ನಾವು ಮಾಡ್ತಾ ಇರುವಂತ ವರ್ಕ್ ಪರ್ಫೆಕ್ಟ್ ಆಗಿ ಬರ್ತಾ ಇದೆ. ಸೊ ಅದೇ ರೀತಿ ನಿಫ್ಟಿಯಲ್ಲಿ ನಾಳೆ ನಾವು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ಹುಡ್ಕೋದಾದ್ರೆ ನಮಗೆ ಕ್ಲೋಸಿಂಗ್ ಕೊಟ್ಟಿರುವಂತ ಜಾಗ ಯಾವುದು? ಇದು ನಮಗೆ ಕ್ಲೋಸಿಂಗ್ ಕೊಟ್ಟಿರುವಂತ ಜಾಗ ಆಗಿದೆ. ಯಾವುದು? 25,050 ರೇಂಜ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. 15 ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ನಾವು ಸಪೋರ್ಟ್ ಆಗಿ ತಗೋಬಹುದಾದಂತಹ ಜಾಗ ಯಾವುದು ಅಂತಂದ್ರೆ ಇದು ನಮ್ಮ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇರುವಂತ ಜಾಗ. ಯಾವುದು? 25,000 ನಮಗೆ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇದೆ. ಇದು ನಾವು ಎಸ್ ಅಂತ ನೋಟ್ ಮಾಡ್ಕೊಳ್ಳೋಣ. ರೆಸಿಸ್ಟೆನ್ಸ್ ಯಾವ್ದಾಗ್ತಾ ಇದೆ? ಇದು ನಮ್ಮ ರೆಸಿಸ್ಟೆನ್ಸ್ ಆಗ್ತಾ ಇದೆ. 25,100 ನಮಗೆ ರೆಸಿಸ್ಟೆನ್ಸ್ ಲೆವೆಲ್ ಅಂತ ನಾವು ನೋಟ್ ಮಾಡ್ಕೊಳ್ಳೋಣ. ನಾಳೆ ನಮಗೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗ್ತಾ ಇದೆ ಅಂತಂದ್ರೆ ಈ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ಕ್ರಾಸ್ ಮಾಡಲೇಬೇಕಾಗಿರುತ್ತೆ. ಇಲ್ಲಿ ಜೆನ್ಯೂನ್ ಬ್ರೇಕ್ಔಟ್ ಕೊಡಬೇಕು, ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗಬೇಕು. ಆ ನಂತರ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ 25,200 ಆಗಿರುತ್ತೆ. ಇದನ್ನ ನಾವು R1 ಅಂತ ನೋಟ್ ಮಾಡ್ಕೊಳ್ಳೋಣ. ಇನ್ ಕೇಸ್ ಮಾರ್ಕೆಟ್ ಇಲ್ಲೂ ಕೂಡ ಜೆನ್ಯೂನ್ ಬ್ರೇಕ್ಔಟ್ ಕೊಟ್ರೆ, ಮಲ್ಟಿಪಲ್ ಕನ್ಫರ್ಮೇಶನ್ ಕೊಟ್ರೆ ಈ ಲೆವೆಲ್ ಗಳನ್ನ ಕ್ರಾಸ್ ಮಾಡಬೇಕು. ಅಲ್ಲಿವರೆಗೂ ಬೈಯಿಂಗ್ ಆಪರ್ಚುನಿಟಿ ಸಿಕ್ಕಲ್ಲ. ಸೊ ಇಲ್ಲಿ ಅರ್ಲಿಯರ್ ಪ್ರಾಫಿಟ್ ಗಳನ್ನ ಬುಕ್ ಮಾಡ್ಕೊಂಡಿರ್ತೀವಿ, ಈ ಲೆವೆಲ್ ಅಲ್ಲಿ ಎಕ್ಸಿಟ್ ಆಗಿರ್ತೀವಿ. ಸೊ ಮತ್ತೆ ನಾವು ಎಂಟ್ರಿ ಆಗಬೇಕು ಅಂತಂದ್ರೆ ಈ ಲೆವೆಲ್ ಗಳನ್ನ ಕ್ರಾಸ್ ಮಾಡಲೇಬೇಕು. ಅಗೇನ್ ಅಂಡ್ ಅಗೇನ್ ರಿಜೆಕ್ಷನ್ ತಗೊಂಡಿರುವಂತಹ ಸ್ಪಾಟ್ ಅನ್ನ ಮಾರ್ಕೆಟ್ ಕ್ರಾಸ್ ಮಾಡಬೇಕು, ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗಬೇಕು. ಆ ನಂತರನೇ ನಾವು ಬೈಯಿಂಗ್ ಆಪರ್ಚುನಿಟೀಸ್ಗೆ ಹೋಗ್ತೀವಿ. ಇಲ್ಲಿ ಬ್ರೇಕ್ಔಟ್ ಆಯ್ತು, ಜೆನ್ಯೂನ್ ಬ್ರೇಕ್ಔಟ್ ಕೊಡ್ತು ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ 25,300 ಆಗಿರುತ್ತೆ. ಇಲ್ಲೂ ಕೂಡ ಜೆನ್ಯೂನ್ ಬ್ರೇಕ್ಔಟ್ ಕೊಟ್ರೆ ಅಲ್ಟಿಮೇಟ್ಲಿ ನಾವು 25,400 ತನಕ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಟಾರ್ಗೆಟ್ ನ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡಬಹುದು ಅಂತ ನೋಡಿದ್ವಿ. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಮಾರ್ಕೆಟ್ ನೋಡಿ ಈ ಸಪೋರ್ಟ್ ಲೆವೆಲ್ ನ ಕ್ರಾಸ್ ಮಾಡಲೇಬೇಕಾಗಿರುತ್ತೆ. ಯಾವುದು? 25,000 ರೇಂಜ್ ಅನ್ನ ಕ್ರಾಸ್ ಮಾಡಬೇಕು. ಇಲ್ಲಿ ಜೆನ್ಯೂನ್ ಬ್ರೇಕ್ಔಟ್ ಸಿಗಬೇಕು, ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗಬೇಕು. ಆ ನಂತರ ನಮ್ಮ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ 24,900 ನಮಗೆ ಸಪೋರ್ಟ್ ಲೆವೆಲ್ 1 ಅಂತ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ ಕೇಸ್ ಮಾರ್ಕೆಟ್ ಇಲ್ಲೂ ಕೂಡ ಜೆನ್ಯೂನ್ ಬ್ರೇಕ್ಔಟ್ ಕೊಟ್ರೆ ಇಲ್ಲಿಂದ ಮತ್ತೆ 24,850 ಹತ್ರ ಬರುವ ಸಾಧ್ಯತೆ ಇರುತ್ತೆ. ಈ ಲೆವೆಲ್ ನ ಟಚ್ ಮಾಡುವ ಸಾಧ್ಯತೆ ಇರುತ್ತೆ. ಇದು ನಮ್ಮ S2 ಆಗಿರುವ ಸಾಧ್ಯತೆ ಇರುತ್ತೆ. ಸೊ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡಬಹುದು ಅಂತ ನೋಡಿದ್ವಿ. ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡಬಹುದು ಅಂತ ನೋಡಿದ್ವಿ. ಇನ್ ಕೇಸ್ ಮಾರ್ಕೆಟ್ ಸಪೋರ್ಟ್ ನು ಕ್ರಾಸ್ ಮಾಡ್ಲಿಲ್ಲ, ರೆಸಿಸ್ಟೆನ್ಸ್ ನು ಕ್ರಾಸ್ ಮಾಡ್ಲಿಲ್ಲ ಅಂತಂದ್ರೆ ಎಲ್ರಿಗೂ ಗೊತ್ತೇ ಇದೆ ಇಲ್ಲಿ ಟೈಮ್ ಪಾಸ್ ಮಾಡುವ ಸಾಧ್ಯತೆ ಇರುತ್ತೆ. ಈ ಟೈಮ್ ಪಾಸ್ ಲೆವೆಲ್ ಅಲ್ಲಿ ಯಾವುದೇ ರೀತಿಯ ಬೈಯಿಂಗ್ ಆಪರ್ಚುನಿಟೀಸ್ ನ ಹುಡ್ಕಲ್ಲ. ಇಲ್ಲಿ ಟ್ರೇಡ್ ನ ಅವಾಯ್ಡ್ ಮಾಡ್ತೀವಿ ಅಥವಾ ಸ್ಟ್ರಾಡಲ್ ಮತ್ತೆ ಸ್ಟ್ರಾಂಗಲ್ ಗಳನ್ನ ಮಾಡಿ ಹೆಡ್ಜಿಂಗ್ ಮಾಡ್ಕೊಂಡು ಇಲ್ಲಿ ಪ್ರಾಫಿಟ್ ಮಾಡುವ ದಾರಿನ ಹುಡ್ಕೋತೀವಿ. ಸೊ ಅದೇ ರೀತಿ ಬನ್ನಿ ಬ್ಯಾಂಕ್ ನಿಫ್ಟಿಯಲ್ಲಿ ಚಾರ್ಟ್ ಅನಾಲಿಸಿಸ್ ನೋಡ್ಕೊಂಡ್ ಬರೋಣ. ಸೊ ನೆಕ್ಸ್ಟ್ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಚಾರ್ಟ್ ಅನಾಲಿಸಿಸ್ ನೋಡೋದಾದ್ರೆ 15 ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ನಮಗೆ ಕ್ಲೋಸಿಂಗ್ ಕೊಟ್ಟಿರುವಂತ ಜಾಗ ಯಾವುದು? ಇದಾಗಿತ್ತು. ನಮಗೆ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇರುವಂತ ಜಾಗ ನಾಳೆ ಇದು ನಮಗೆ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇದೆ. ಯಾವುದು? 57,000
ಇದು ನಮಗೆ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇದೆ, ಅದನ್ನ ನಾವು ಎಸ್ ಅಂತ ನೋಟ್ ಮಾಡ್ಕೊಳ್ಳೋಣ. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗ್ತಾ ಇದೆ ಅಂತಂದ್ರೆ ಈ ರಿಜೆಕ್ಷನ್ ಪಾಯಿಂಟ್ ಗಳನ್ನ ಕ್ರಾಸ್ ಮಾಡಲೇಬೇಕಾಗಿರುತ್ತೆ. ಯಾವುದು 57,300 ರೇಂಜ್ ಅನ್ನ ಕ್ರಾಸ್ ಮಾಡಬೇಕು ಮಾರ್ಕೆಟ್. ಈ ರೇಂಜ್ ಅನ್ನ ಕ್ರಾಸ್ ಮಾಡಿದ ನಂತರ ಮಲ್ಟಿಪಲ್ ಕನ್ಫರ್ಮೇಶನ್ ನೋಡ್ಕೋತೀವಿ, ಜೆನ್ಯೂನ್ ಬ್ರೇಕ್ಔಟ್ ಆಗ್ತಾ ಇದೆ ಅಂತ ಅಬ್ಸರ್ವ್ ಮಾಡ್ತೀವಿ. ಆ ನಂತರ 57,600 ತನಕ ಬರುವ ಸಾಧ್ಯತೆ ಇರುತ್ತೆ. ಇದು ನಮ್ಮ R1 ಅಂತ ನಾವು ನೋಡ್ಕೋಬಹುದು. ನಮಗೆ ರೆಸಿಸ್ಟೆನ್ಸ್ ಯಾವ್ದಾಗ್ತಾ ಇದೆ, ರೆಸಿಸ್ಟೆನ್ಸ್ ನ ಮರ್ತ್ವಿ ನೋಡಿ, ಇಲ್ಲಿ ನಾವು ಆರ್ ಅಂತ ನೋಟ್ ಮಾಡ್ಕೊಂಡ್ವಿ, ಅದು 57,300 ನ ರೆಸಿಸ್ಟೆನ್ಸ್ ಅಂತ ನೋಟ್ ಮಾಡ್ಕೊಂಡ್ವಿ. ಸೊ ಇಲ್ಲಿ ದಾಟಿದ್ರೆ ಮಾರ್ಕೆಟ್ ಜೆನ್ಯೂನ್ ಬ್ರೇಕ್ಔಟ್ ಕೊಟ್ರೆ, ಮಲ್ಟಿಪಲ್ ಕನ್ಫರ್ಮೇಶನ್ ಕೊಟ್ರೆ ಮಾತ್ರ, ಈ ಒಂದು ಕಂಡೀಷನ್ಸ್ ಗಳಿಗೆ ಎಲ್ಲ ಓಕೆ ಕೊಟ್ರೆ ಮಾತ್ರ ನಾವು ಬೈಯಿಂಗ್ ಆಪರ್ಚುನಿಟೀಸ್ ಕಡೆ ಹೋಗ್ತೀವಿ. ಇದು ನಮ್ಮ ಟಾರ್ಗೆಟ್ ಆಗಿರುತ್ತೆ. ಯಾವುದು 57,600 ತನಕ ಬರುವ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ಮಾರ್ಕೆಟ್ ಇಲ್ಲೂ ಕೂಡ ಜೆನ್ಯೂನ್ ಬ್ರೇಕ್ಔಟ್ ಆಗ್ತಾ ಇದೆ, ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ 58,000 ಈ ರೇಂಜ್ ಅನ್ನ ತಲುಪುವ ಸಾಧ್ಯತೆ ಇರುತ್ತೆ. ಇದು ನಮ್ಮ R2 ಆಗಿರುವ ಸಾಧ್ಯತೆ ಇರುತ್ತೆ. ಸೊ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡ್ಬೋದು ಅಂತ ನೋಡಿದ್ವಿ. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಮಾರ್ಕೆಟ್ ಅಂತ ಅನ್ಕೊಳ್ಳೋಣ. ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಈ ಸಪೋರ್ಟ್ ಲೆವೆಲ್ ನ ಕ್ರಾಸ್ ಮಾಡ್ಬೇಕಾಗಿರುತ್ತೆ, ಜೆನ್ಯೂನ್ ಬ್ರೇಕ್ಔಟ್ ಕೊಡ್ಬೇಕಾಗಿರುತ್ತೆ. ಈ ಲೆವೆಲ್ ನ ಕ್ರಾಸ್ ಮಾಡೋ ತನಕ ಬೈಯಿಂಗ್ ಆಪರ್ಚುನಿಟೀಸ್ ನ ನಾವು ಹುಡುಕಲ್ಲ. ಯಾವುದು 56,800 ತನಕ ನಾವು ಸುಮ್ಮನೆ ಇರ್ತೀವಿ. ಇಲ್ಲಿ ಯಾವುದೇ ರೀತಿಯ ಬೈಯಿಂಗ್ ಆಪರ್ಚುನಿಟೀಸ್ ನ ಹುಡ್ಕೋದಕ್ಕೆ ಹೋಗಲ್ಲ. ಏನಕ್ಕೆ ಅಂದ್ರೆ ಇಲ್ಲಿ ಅಗೈನ್ ಅಂಡ್ ಅಗೈನ್ ಸಪೋರ್ಟ್ ಗಳನ್ನ ತಗೊಂಡು ಮಾರ್ಕೆಟ್ ಮೇಲೆ ಹೋಗುವ ಪ್ರಯತ್ನಗಳನ್ನ ಮಾಡಿದೆ. ಅದರಿಂದ ಇಲ್ಲಿ ಬೈಯಿಂಗ್ ಆಪರ್ಚುನಿಟೀಸ್ ನ ಅವಾಯ್ಡ್ ಮಾಡ್ತೀವಿ. ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗ್ತಾ ಇದೆ ಅಂತ ಡಿಸೈಡ್ ಆಗ್ಬೇಕಾದ್ರೆ ಈ ಲೆವೆಲ್ ನ ಕ್ರಾಸ್ ಮಾಡಲೇಬೇಕು. ಯಾವುದು 56,650 ರೇಂಜ್ ಅನ್ನ ಕ್ರಾಸ್ ಮಾಡಿದ ನಂತರ ನಾವು ಬೈಯಿಂಗ್ ಆಪರ್ಚುನಿಟೀಸ್ ನ ಹುಡುಕ್ಬಹುದು. ಇಲ್ಲಿ ಜೆನ್ಯೂನ್ ಬ್ರೇಕ್ಔಟ್ ತಗೊಂಡು ಅಬ್ಸರ್ವ್ ಮಾಡ್ಕೊಂಡು ಆ ನಂತರ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ನಮ್ದು ಇದು ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇರುವಂತ ಜಾಗ. ಯಾವುದು 56,150 ತನಕ ಬರುವ ಸಾಧ್ಯತೆ ಇರುತ್ತೆ. ಈ ಲೆವೆಲ್ ನ ಟಚ್ ಮಾಡುವ ಸಾಧ್ಯತೆ ಇರುತ್ತೆ. ಇದು ನಮ್ಮ S1 ಅಂತ ನೋಟ್ ಮಾಡ್ಕೋಬಹುದು. ಇಲ್ಲೂ ಕೂಡ ಜೆನ್ಯೂನ್ ಬ್ರೇಕ್ಔಟ್ ಕೊಟ್ರೆ 56,000 ತನಕ ಬರುವ ಸಾಧ್ಯತೆ ಇರುತ್ತೆ. ಈ ಲೆವೆಲ್ ನ ಟಚ್ ಮಾಡುವ ಸಾಧ್ಯತೆ ಇರುತ್ತೆ. ಇದು ನಮ್ಮ S2 ಅಂತಾನು ನಾವು ನೋಟ್ ಮಾಡ್ಕೋಬಹುದು. ಸೊ ಆಪ್ಷನ್ ಟ್ರೇಡರ್ಸ್ ಯಾರು ಇರ್ತೀರಾ, ಈ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡ್ಕೊಂಡು ತಮ್ಮ ಟಾರ್ಗೆಟ್ ಗಳನ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಯೂಸ್ಫುಲ್ ಅಂತ ಕಾಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇದೇ ರೀತಿಯ ಯೂಸ್ಫುಲ್ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಕಾಣ್ತೀನಿ, ಮತ್ತೆ ಸಿಗೋಣ. ನಮಸ್ಕಾರ.